welcome back to our YouTube channel. This is Sapna Salunke and today's subject is about business studies. We were in a second chapter, that is forms of business organization. There were 5 forms of business organization. If you want to be a businessman, in this 5 you can opt any one of the firm and have a business and share your profit and losses as usual. Okay. So in that we had discussed, the first form was sole proprietorship. Yes, so we have discussed its meaning, features, merits and demerits as well. Then we have discussed about the joint Hindu family business, right? Even in that we have discussed with the meaning, features, merits and demerits. And then in the third form we were in a partnership. Yes, ಪಾಲುದಾರಿಕೆ ಒಳಗೆ ನಾವಿದ್ವಿ. ಏಕ ವ್ಯಕ್ತಿ ಮಾಲೀಕತ್ವದ ನಾವು ಲಕ್ಷಣಗಳು, ಅದರ ಅರ್ಥ, ಆಮೇಲೆ ಅದರದ್ದು ಅನುಕೂಲತೆ ಅನಾನುಕೂಲತೆಗಳನ್ನು ನಾವು ಕಲ್ತ್ವಿ. ದೆನ್ ಹಿಂದೂ ಅವಿಭಕ್ತ ಕುಟುಂಬದ ಬಗ್ಗೆ ನಾವು ಅದರ ಅರ್ಥ, ಲಕ್ಷಣಗಳು, ಅನುಕೂಲತೆ ಅನಾನುಕೂಲತೆಗಳನ್ನು ನಾವು ಕಲ್ತ್ವಿ. ಆಮೇಲೆ ನಾವು ಥರ್ಡ್ ಫಾರ್ಮ್ ಒಳಗಿದ್ವಿ, ದ್ಯಾಟ್ ವಾಸ್ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಎಸ್, ಪಾರ್ಟ್ನರ್ಶಿಪ್ ಅಥವಾ ಪಾಲುದಾರಿಕೆ ಒಳಗಿದ್ವಿ. ಇನ್ ದ್ಯಾಟ್ ವಿ ಹ್ಯಾವ್ ಅಗೇನ್ ಡಿಸ್ಕಸ್ ಇಟ್ಸ್ ಮೀನಿಂಗ್, ಫೀಚರ್ಸ್, ಮೆರಿಟ್ಸ್, ಡಿಮೆರಿಟ್ಸ್. ಎಸ್, ಸೊ ಅಲ್ಲಿ ನಾವು ಅರ್ಥ, ಅದರ ಲಕ್ಷಣಗಳು, ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನು ನಾವು ಆಲ್ರೆಡಿ ಕಲ್ತಿದ್ದೀವಿ. ಎಸ್, ಸೊ ಈಗ ಇನ್ ದಿಸ್ ಸೆಷನ್ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಅ ನ್ಯೂ ಕಾನ್ಸೆಪ್ಟ್ ದಟ್ ಈಸ್ ಇನ್ ಅ ಪಾರ್ಟ್ನರ್ಶಿಪ್ ಬಿಸ್ನೆಸ್ itself, that is types of partners. So you may be in a confusion, right? So partner means only one partner. Where these types of partners arise? Yes, there are many various types of partners. So we will look ahead. So what and all the partners are there, what and all the names are there for various partners. Okay, so ಇಲ್ಲೇ ಒಂದಿಷ್ಟು ಬೋರ್ಡ್ ಮೇಲೆ ನೋಡ್ಬೋದು, ನಾನು ಟೇಬಲ್ ಹಾಕಿದ್ದೀನಿ. ಇಲ್ಲಿ ಪಾಲುದಾರರ ವಿಧಗಳು, ಟೈಪ್ಸ್ ಆಫ್ ಪಾರ್ಟ್ನರ್ಸ್. ಇಲ್ಲಿ ಅನ್ಬೋದು ಬರೀ ಪಾಲುದಾರ ಒಬ್ಬನೇ ಇರ್ತಾನೆ, ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾನೆ, ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಮಾಡ್ತಾನೆ, ಲಾಭ ಆಗಲಿ ನಷ್ಟ ಆಗಲಿ ಅಥವಾ ಹೊಣೆಗಾರಿಕೆ ಎಲ್ಲ ತಮ್ಮದೆಲ್ಲ ತಾವ ಜವಾಬ್ದಾರಿ ಮಾಡ್ತಾನೆ. 4-5 ಜನ ಏನು ಪಾರ್ಟ್ನರ್ಸ್ ಇರ್ತಾರೆ ಅವರೆಲ್ಲ ಕೂಡಿನ ಒಂದು ಗೂಡಾಗಿನ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾರೆ ಅಂತ ನೀವು ಅಂದ್ಕೊಂಡಿರ್ಬೋದು. ಬಟ್ ಇಲ್ಲ, ಇಲ್ಲಿ ಒಂದಿಷ್ಟು ಪಾಲುದಾರರ ವಿಧಗಳದ, ಬೇರೆ ಬೇರೆ ಟೈಪ್ಸ್ ಆಫ್ ಪಾರ್ಟ್ನರ್ಸ್ ಅವ. ಅಲ್ಲಿ ನೋಡೋ ಏನೇನವ ಅಂತೇಳಿ. ಸೊ ಆಸ್ ಯು ಕ್ಯಾನ್ ಸಿ ಇನ್ ದ ಟೇಬಲ್, ಎಸ್, ಸೊ ದೇರ್ ಆರ್ 6 types of partners. Yes, one by one we will discuss its functions. ಅವ್ರು ಯಾವ ಟೈಪ್ ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ, ಅವ್ರು ಏನೇನು ವರ್ಕಿಂಗ್ ಮಾಡ್ತಾರೆ, ಏನೇನು ಅವ್ರ ಲಯಬಿಲಿಟಿ ಇರ್ತದೆ, that we will look ahead. Okay, the first one is active partner. Active partner, that is ಸಕ್ರಿಯ ಅಥವಾ ಸಕ್ರಿಯ or else ಕಾರ್ಯಶೀಲ ಪಾಲುದಾರ ಅಂತ ಹೇಳಿ. So first we will go with an English medium. Yes, active partner. So active partner, the name itself says active. ಆ ಪಾರ್ಟ್ನರ್ ಏನಿರ್ತಾರೆ ಇಲ್ಲ ಫುಲ್ ಆ್ಯಕ್ಟಿವ್ ಆಗಿರ್ತಾರೆ. ಏನೋ ಆ್ಯಕ್ಟಿವಿಟೀಸ್ ಇರಲಿ, ಆರ್ಗನೈಸೇಷನ್ ಅಥವಾ ಬಿಸ್ನೆಸ್, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಒಳಗೆ ಏನು ಆ್ಯಕ್ಟಿವಿಟೀಸ್ ನಡೀತಾವೆ ಅವನ್ನೆಲ್ಲರೂ ಕರೆಕ್ಟಾಗಿ ಅವರ ಬಿಸ್ನೆಸ್ಸನ್ನು ಕ್ಯಾರಿ ಮಾಡ್ತಾರೆ. ಎಸ್, ಎಲ್ಲ ಆ್ಯಕ್ಟಿವಿಟೀಸ್ ಪಾರ್ಟಿಸಿಪೇಟ್ ಮಾಡೋದು, ಡೈಲಿ ಬರೋದು, ಟ್ರಾನ್ಸಾಕ್ಷನ್ಸ್ ಮಾಡೋದು, ಏನಾರ ನೋಡ್ಕೊಳೋದು, ಅಂದರೆ ಆ್ಯಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ಆ ಒಂದು ಸೀಟ್ ಒಳಗೆ ಅವರು ಆ ಬಿಸ್ನೆಸ್ ಒಳಗೆ ಕುಂದ್ಬಿಡ್ತಾರೆ. ಮತ್ತು ಅದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಅವರು ಕೆಲಸ ಮಾಡೋದಿಲ್ಲ. ಈಚ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಡನ್ ಬೈ ಆ್ಯನ್ ಆ್ಯಕ್ಟಿವ್ ಪಾರ್ಟ್ನರ್. ಎಲ್ಲ ಬಿಸ್ನೆಸ್ಸಿಂದ ಏನು ಅಂಡರ್ಟೇಕಿಂಗ್ಸ್ ಇರ್ತದೆ, ಆ್ಯಕ್ಟಿವಿಟೀಸ್ ಇರ್ತದೆ, ದ್ಯಾಟ್ ವಿಲ್ ಬಿ ಹ್ಯಾಂಡಲ್ಡ್ ಬೈ ಆ್ಯನ್ ಆ್ಯಕ್ಟಿವ್ ಪಾರ್ಟ್ನರ್. ಆ್ಯಂಡ್ ವಿತ್ ರಿಗಾರ್ಡ್ ಟು ದ ಮ್ಯಾನೇಜ್ಮೆಂಟ್, ಎಸ್, ಮ್ಯಾನೇಜ್ಮೆಂಟ್ ಫಂಕ್ಷನ್ಸು ಸದ್ಯಕ್ಕೆ ಅವನ್ನ ಖುದ್ದಾಗಿನ ಮಾಡ್ತಾರೆ. ಆ್ಯಕ್ಟಿವ್ ಪಾರ್ಟ್ನರ್ ವಿಲ್ ಹ್ಯಾಂಡಲ್ ಆಲ್ ದ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸ್. ಎಸ್, ಸೊ ಅವ್ರು ಏನು ಮಾಡ್ತಿರಲಿಲ್ಲ, ಮ್ಯಾನೇಜ್ಮೆಂಟಿನ ಅಥವಾ ನಿರ್ವಹಣೆ ಮಾಡುವಂಥ ಏನು ಕೆಲಸಗಳದಾವ ವ್ಯವಹಾರದೊಳಗೆ, ಪಾಲುದಾರರ ವ್ಯವಹಾರದೊಳಗೆ ಏನೇನು ಆ್ಯಕ್ಟಿವಿಟೀಸ್ ಅವ ಅದನ್ನು ಕರೆಕ್ಟಾಗಿ ವರ್ಕನ್ನು ಮಾಡುವಂಥವ್ರು ಯಾರದು ಸಕ್ರಿಯ ಅಥವಾ ಕಾರ್ಯಶೀಲ ಪಾಲುದಾರ. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಹಿ ಕಾಂಟ್ರಿಬ್ಯೂಟ್ಸ್ ಅ ಕ್ಯಾಪಿಟಲ್. ಎಸ್, ಪಾರ್ಟ್ನರ್ ಅಂದಮೇಲೆ ಕ್ಯಾಪಿಟಲನ್ನು ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ಎಸ್, ಹಿ ನೀಡ್ಸ್ ಟು ಕಾಂಟ್ರಿಬ್ಯೂಟ್ ಆ್ಯಂಡ್ ಕ್ಯಾಪಿಟಲ್ ಅಥವಾ ಬಂಡವಾಳ ಅಂತ ಕರಿತೀವಿ ನಾವು. ಎಸ್, ಬಂಡವಾಳವನ್ನು ಹಾಕಲೇಬೇಕಾಗ್ತದೆ. ಸೊ ಹೀಗಾಗಿ ಈ ಆ್ಯಕ್ಟಿವ್ ಪಾರ್ಟ್ನರ್ ಹಿ ಬ್ರಿಂಗ್ಸ್ ಕ್ಯಾಪಿಟಲ್ ಆಸ್ ವೆಲ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ಶೇರ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್. Yes, definitely if he is contributing capital, then he must share his capital as well as bear his losses as well. ಹೌದಾ? ಸೊ ಇಲ್ಲೇನು ಹೇಳ್ತಾರೆ, ಬಂಡವಾಳ ಹಾಕ್ಲಿಕ್ಕತ್ತಾರ ಅಂತಂದ್ರೆ ಆ ಆ್ಯಕ್ಟಿವ್ ಪಾರ್ಟ್ನರ್, ಸೊ ಅದರೊಳಗೆ ಆ ಬಿಸ್ನೆಸ್ ಒಳಗೆ ಏನು ನಡೀತಿರ್ತದೆ, ಅಲ್ಲಿ ಏನು ಪ್ರಾಫಿಟ್ ಆಗಿರ್ತದೆ ಆ ಪ್ರಾಫಿಟನ್ನು ಸತ್ಯಕ್ಕೆ ಅವರು ಹಂಚ್ಕೋತಾರೆ. ಏನೇನು ಲಾಸ್ ಆಗಿರ್ತದೆ ಆ ಲಾಸಸ್ಸು ಸತ್ಯಕ್ಕೆ ಅವ್ರು ಏನು ಮಾಡ್ತಾರೆ, ನಷ್ಟಗಳು ಅದನ್ನೂ ಸತ್ಯಕ್ಕೆ ಅವರು ಹಂಚ್ಕೋತಾರೆ. ಆ್ಯಂಡ್ ವಿತ್ ರಿಗಾರ್ಡ್ ಟು ದ liability, yes, so here in this active partner the liability will be unlimited. Nature of liability ಏನಿರ್ತದೆ ಇಲ್ಲ, liability in the sense
ಸೆನ್ಸ್ ಹೊಣೆಗಾರಿಕೆ. ಇಲ್ಲಿ ಹೊಣೆಗಾರಿಕೆ ಏನಿರ್ತದೆ ಅಪರಿಮಿತವಾಗಿರ್ತದೆ. ಎಸ್, ಯಾಕಂತಂದ್ರೆ ಒಂದು 4-5 ಜನ ಎಕ್ಸಾಂಪಲ್ 4-5 ಜನ ಸೇರಿಸ್ಕೊಂಡು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿದ್ದಾರೆ ಅಂದಮೇಲೆ ಅಲ್ಲಿ ಆಗೋ ಒಂದು ಬರೀ ಲಾಭಕ್ಕಷ್ಟೇ ಬರೋದಲ್ಲ, ಅವ್ರಿಗೆ ನಷ್ಟಕ್ಕಷ್ಟೇ ಬರೋದಿಲ್ಲ. ಸಪೋಸ್ ಅವ್ರು ಏನಾದರೂ ಹೊಣೆಗಾರಿಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಏನೋ ಒಂದು ಬೇರೆಯವ್ರ ಕಡೆ ಅಂತ ಕ್ರೆಡಿಟರ್ಸ್ ಕಡೆ ಅಂತ ಅಮೌಂಟನ್ನು ತೊಗೊಂಡಿದ್ದಾರೆ, ಡೆಪ್ಟ್ ಆಗ್ಯದ, ಲೋನ್ಸ್ ಆಗ್ಯದ, ಎಸ್ ದೇ ಹ್ಯಾವ್ ಇನ್ಕರ್ಡ್ ಅ ಲೋನ್ಸ್. ಸೊ ಹಿಂಗೆಲ್ಲ ಆಗಿದ್ದ ಅಂತಂದ್ರೆ ದೇ ನೀಡ್ ಟು ರಿಪೇ ದೆಮ್, ರೈಟ್? ದೇ ನೀಡ್ ಟು ರಿಪೇ ದ ಡೆಪ್ಟ್. ಸೊ ಇನ್ ದ್ಯಾಟ್ ಕೇಸ್ ಹಿಯರ್ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ನರ್ಸ್ ಲಯಬಿಲಿಟಿ ವಿಲ್ ಬಿ ಅನ್ಲಿಮಿಟೆಡ್. ಲಿಮಿಟೆಡ್ ಅಂತೂ ಇರೋದಿಲ್ಲ. ಸೊ ಅಪರಿಮಿತವಾದಂಥ ಲಯಬಿಲಿಟಿಯನ್ನು ಯಾರು ಅಂತಾರೆ? ಇಲ್ಲ ಆಕ್ಟಿವ್ ಪಾರ್ಟ್ನರ್ ಆರ್ ಎಸ್ ಕಾರ್ಯಶೀಲ ಪಾಲುದಾರ. ಓಕೆ, ಸೊ ನೆಕ್ಸ್ಟ್ ವಿಲ್ ಮೂವ್ ಅಹೆಡ್, ದಟ್ ಈಸ್ ಸ್ಲಿಪ್ಪಿಂಗ್ ಪಾರ್ಟ್ನರ್ ಆರ್ ಡೋರ್ಮೆಂಟ್ ಪಾರ್ಟ್ನರ್. ಸೊ ಕನ್ನಡ ಒಳಗೆ ನಾವು ಇದಕ್ಕೆ ಏನಂದಿರ್ತೀವಿ? ನಿದ್ರಿಸುವ ಪಾಲುದಾರ ಅಥವಾ ಸೂಕ್ತ ಪಾಲುದಾರ ಅಂತ ಕರಿತೀವಿ. ಸೊ ನಿದ್ರಿಸುವ ಪಾಲುದಾರ ಆರ್ ಎಸ್ sleeping partner, you may consider it as always he will be in a chair but he will be sleeping. No, that's not the thing here. Actually sleeping partner ಅಂದ್ರೆ ಏನು ಹೇಳ್ತೀವಿ ಅಂತಂದ್ರೆ ಇಲ್ಲಿ does not take part in day to day activities, whereas active partner carry the business and take all parts in, that is consider or is involved in each and every part of an ಬಿಸ್ನೆಸ್, ದಟ್ ಈಸ್ ಆಕ್ಟಿವಿಟೀಸ್ ಏನಾಗ್ತಿರ್ತಾವೆ ಬಿಸ್ನೆಸ್ ಒಳಗೆ ಅದಷ್ಟು ಆಕ್ಟಿವಿಟೀಸ್ ಒಳಗೆ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋರು ಯಾರು? ಆಕ್ಟಿವ್ ಪಾರ್ಟ್ನರ್ ಬರ್ತಾರೆ. ವಿತ್ ರಿಗಾರ್ಡ್ ಟು ದ ಸ್ಲಿಪ್ಪಿಂಗ್ ಪಾರ್ಟ್ನರ್ ಈಸ್ ಟೋಟಲಿ ಅಪೋಸಿಟ್ ವಿತ್ ದ್ಯಾಟ್ ಆಫ್ ಆಕ್ಟಿವ್ ಪಾರ್ಟ್ನರ್. ನೀವು ಏನು ಮಾಡ್ತಾರೆ ಇಲ್ಲಿ ಯಾವುದೋ ಆಕ್ಟಿವಿಟೀಸ್ ನಡೀತಿರ್ತಾವ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಒಳಗೆ, ಅದರೊಳಗೆ ಯಾವುದೂ ಅವರು ಅಂಡರ್ಟೇಕ್ ಆಗಂಗಿಲ್ಲ. ಹಿ ಡಸಂಟ್ ಇನ್ವಾಲ್ವ್ ಇನ್ ಎನಿ ಕೈಂಡ್ ಆಫ್ ಡೇ ಟು ಡೇ ರೆಗ್ಯುಲರ್ ongoing activities of that particular partnership business. So for that he is called as sleeping partner. Yes, or as dormant partner ಅಂತ ನಾವು ಇದಕ್ಕೆ ಕರಿತೀವಿ. ಸೊ ಇಲ್ಲಿ ಏನಾಗಿರ್ತೈತಿ? ಆ ನಿದ್ರಿಸುವ ಪಾಲುದಾರ ಇಲ್ಲೇ ಬರೀ ಆ ಚೇರ್ ಮೇಲೆ ಕುಂತು ಮಲ್ಕೋಣ ಆ ಪಾರ್ಟ್ನರ್ ಅಲ್ಲ. ಇಲ್ಲಿ ಏನು ಮಾಡ್ತಾರೆ ಅವರು? ಯಾವುದೋ ಇವರು ಅಪೋಸಿಟ್ ಅದ, ಯಾವ್ದು ವಿರುದ್ಧ ಅದ? ಇವರು ಆಕ್ಟಿವ್ ಪಾರ್ಟ್ನರಿಂದ ಅಪೋಸಿಟ್ ಅದ. ಏನು ಹೇಳ್ತಾರೆ ಇಲ್ಲೇ? ಇವ್ರು ಯಾವುದೋ ಆಕ್ಟಿವಿಟೀಸ್ ಒಳಗೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನು ನಡೆಸ್ತಿರ್ತಾರೆ ಅವರು, ಆ ಬಿಸ್ನೆಸ್ಸಿಂದ ಏನು ಡೇ ಟು ಡೇ ವರ್ಕಿಂಗ್ ಇರ್ತದೆ, ಏನು ಡೇ ಟು ಡೇ ಆಕ್ಟಿವಿಟೀಸ್ ಇರ್ತಾವೆ, ಏನು ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ಇರ್ತಾವೆ, ಅದರೊಳಗೆ ಅವರು ತೊಡಗಿಸ್ಕೊಳ್ಳೋಂಗಿಲ್ಲ. ಆರ್ ಎಸ್ ದೇ ವಾಂಟ್ ಇನ್ವಾಲ್ವ್ ಇನ್ ದಿಸ್ activities. Yes, totally opposite with an active partner. But with regard to the management, yes, ಇಲ್ಲಿ ಏನಾಗ್ತದೆ? ಮ್ಯಾನೇಜ್ಮೆಂಟ್ ಒಳಗೆ ಸೇಮ್ ವೇ ಯಾವುದೇ ಆಕ್ಟಿವಿಟೀಸ್ ಒಳಗೆ ಅವ್ರು ಇನ್ವಾಲ್ವ್ ಆಗಂಗಿಲ್ಲ ಅಂತಂದ್ರೆ ಸೇಮ್ ವೇ ಮ್ಯಾನೇಜರಿಯಲ್ ಆಕ್ಟಿವಿಟೀಸ್ ಒಳಗೂ ದೇ ವಾಂಟ್ ಇನ್ವಾಲ್ವ್. ಎಸ್, ಆ್ಯಂಡ್ ವಿತ್ ರಿಗಾರ್ಡ್ ಟು ದ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಆಫ್ ಅ ಸ್ಲಿಪ್ಪಿಂಗ್ ಪಾರ್ಟ್ನರ್, here also definitely he is an partner in that particular partnership business, then as well he will contribute the capital. So ಇಲ್ಲಿ ಕ್ಯಾಪಿಟಲ್ ಅವ್ರು ಏನು ಮಾಡಿರ್ತಾರೆ? ಕಾಂಟ್ರಿಬ್ಯೂಟ್ ಅನ್ನ ಮಾಡಿರ್ತಾರೆ. ಆ್ಯಂಡ್ ದೆನ್ ಶೇರ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ಇಲ್ಲೇ ಲಾಭ ಆಗಲಿ ನಷ್ಟ ಆಗಲಿ ಡೆಫಿನೆಟ್ಲಿ ಇಫ್ ದ್ಯಾಟ್ ಸ್ಲಿಪ್ಪಿಂಗ್ ಪಾರ್ಟ್ನರ್ ಈಸ್ ಕಾಂಟ್ರಿಬ್ಯೂಟಿಂಗ್ ಕ್ಯಾಪಿಟಲ್, ದೆನ್ ನೋ ಡೌಟ್ ಹಿ ವಿಲ್ ಶೇರ್ ಪ್ರಾಫಿಟ್ ಆಸ್ ವೆಲ್ ಆಸ್ ಬೇರ್ ದ ಲಾಸಸ್. ಸೊ ಇಲ್ಲಿ ಏನು ಲಾಭ ಆಗಲಿ ಏನೋ ನಷ್ಟ ಆಗಲಿ ಏನು ಮಾಡ್ತಾರೆ? ಆ ಪಾರ್ಟ್ನರ್ ಬಂಡವಾಳನ ಹಾಕ್ಲಿಕ್ಕತ್ತಾರ ಅಂತ ಅಂದಮೇಲೆ ಅವರು ಆ ಹಂಚಿಕೆನ ಸಹ ಇಲ್ಲೇ ಮಾಡ್ತಾರೆ. ಆ್ಯಂಡ್ ವಿತ್ ರಿಗಾರ್ಡ್ ಟು ದ ಲಯಬಿಲಿಟಿ, ಸೊ ಲಯಬಿಲಿಟಿ ಈಸ್ ಆಲ್ಸೋ ಅನ್ಲಿಮಿಟೆಡ್. ಎಸ್, the reason being is as they are contributing capital, right, and even they share in profit as well as the losses, and why not the liability, right? So whatever may be the liability, yes, they should bear the liability as well. So ಹೊಣೆಗಾರಿಕೆ ಏನಿರ್ತದೆ ಇಲ್ಲೇ ಆ ಒಂದು ನಿದ್ರಿಸುವ ಪಾಲುದಾರರ ಅಪರಿಮಿತವಾಗಿರ್ತದೆ. ಸೊ ಇಲ್ಲಿ ಅವರು ಅಪರಿಮಿತವಾದ ಹೊಣೆಗಾರಿಕೆಯನ್ನು ಅವರು ತಗೊಂಡಿರಬೇಕು. ಎಸ್, ಸೊ ದಿಸ್ ಈಸ್ ಅಬೌಟ್ ದ sleeping partner. Then next move ahead, that is secret partner. So what it is? So we look ahead. Secret partner association not known to public. ಸೊ ಇಲ್ಲಿ ನೇಮ್ ಓನ್ಲಿ ಸಜೆಸ್ಟ್ ಮಾಡ್ತದೆ. ಏನು ಹೇಳ್ತದೆ ನೇಮ್ ಒಳಗನ ಸೀಕ್ರೆಟ್ ಆಗಿರ್ತಾರೆ ಪಾರ್ಟ್ನರ್, ಔಟ್ಸೈಡ್ ಪಬ್ಲಿಕ್ ಈಗ ತೋರಿಸ್ಕೊಡಂಗಿಲ್ಲ. ಎಸ್, he won't be knowing to an general public, that is outsiders will not be knowing that particular partner is a partnership, is in a partnership business, right? So for that we call it as secret partner. But he carries all the managerial activities, whatever the day to day activities will be there in that particular partnership business, that is the managerial activities,
ಸೊ ದ್ಯಾಟ್ ವಿಲ್ ಬಿ ಕಂಡಕ್ಟೆಡ್ ಆರ್ ಎಸ್ ದ್ಯಾಟ್ ವಿಲ್ ಬಿ ಕ್ಯಾರಿಡ್ ಔಟ್ ಬೈ ಅ ಸೀಕ್ರೆಟ್ ಪಾರ್ಟ್ನರ್. ಅದನ್ನು ಏನು ಮಾಡಿರ್ತಾರೋ ಅವರು ಮುಚ್ಚಿ ಅದನ್ನು ಸೀಕ್ರೆಟಾಗಿ ಮೇಂಟೈನ್ ಮಾಡಿ ಮ್ಯಾನೇಜರಿಯಲ್ ಆ್ಯಕ್ಟಿವಿಟೀಸ್ ಅಥವಾ ನಿರ್ವಹಣೆ ಮಾಡುವಂಥ ಚಟುವಟಿಕೆಗಳನ್ನು ಮಾಡಿರ್ತಾರೆ. ಬಟ್ ಅದನ್ನು ಜನರಲ್ ಪಬ್ಲಿಕ್ಕಿಗೆ ನೋನ್ ಆಗಿ ಇರೋದಿಲ್ಲ. ಎಸ್, ಸೀಕ್ರೆಟಾಗಿ ಮೇಂಟೈನ್ ಮಾಡಿರ್ತಾರೆ. ಹೊರಗಡೆ ಈ ಪಾರ್ಟ್ನರ್ ಆ ಬಿಸ್ನೆಸ್ಸಿಂದ ಪಾರ್ಟ್ನರ್ ಅದಾನ ಅಂತ ಹೇಳಿ ತೋರಿಸ್ಕೊಡಂಗಿಲ್ಲ. ಎಸ್, ಆ್ಯಸ್ ಐ ಟೋಲ್ಡ್, he will not be known to a general public. ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿರ್ತಾರೆ. ಬಟ್ ನೋಡೋದು ಆಸ್ ಐ ಟೋಲ್ಡ್ ಯು ಮ್ಯಾನೇಜರ್ ಆಕ್ಟಿವಿಟೀಸ್ ಒಳಗೆ ಅವರ ಇನ್ವಾಲ್ವ್ ಆಗಿರ್ತಾರೆ. ಇನ್ ದ್ಯಾಟ್ ಕೇಸ್ ಆ್ಯಂಡ್ ಈವನ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ವಿಲ್ ಬಿ ದೇರ್ ಆಸ್ ವೆಲ್. ಇವ್ರು ಏನು ಮಾಡಿರ್ತಾರೆ, ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಒಳಗೂ ಸಹ ಈಗ ಕಾಂಟ್ರಿಬ್ಯೂಷನನ್ನು ಮಾಡಿರ್ತಾರೆ. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್. ಎಸ್, ಡೆಫಿನೆಟ್ಲಿ if he is contributing capital, then no doubt he should share profit as well as bear the losses. And with regard to the liability, yes, the liability will be unlimited. ಏನಾಗಿರ್ತದೆ ಇಲ್ಲಿ ಲಯಬಿಲಿಟಿ ಏನಾಗಿರ್ತದೆ ಅಥವಾ ಹೊಣೆಗಾರಿಕೆ ಏನಾಗಿರ್ತದೆ ಅಪರಿಮಿತವಾಗಿರ್ತದೆ. ಬಿಕಾಸ್ ಅವರ ಮ್ಯಾನೇಜರ್ ಆಕ್ಟಿವಿಟೀಸ್ ಒಳಗೂ ಇನ್ವಾಲ್ವ್ ಆಗಿರ್ತಾರೆ. ದೆನ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ಸ್ ಒಳಗೂ ಇನ್ವಾಲ್ವ್ ಆಗಿರ್ತಾರೆ. ಆಸ್ ವಿತ್ ರಿಗಾರ್ಡ್ ಟು ದ ಶೇರ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸಸ್, yes, they share the profits as well as losses. And next one is the liability. liability ನು ಅವರ ಕನ್ಸಿಡರ್ ಮಾಡ್ಕೋಬೇಕಾಗಿರ್ತದೆ. ನೀವು ಅನ್ಬೋದು ಇದು ಆಸ್ ಸೇಮ್ ಯಾನಾಗದ ಆಕ್ಟಿವ್ ಪಾರ್ಟ್ನರ್ ಅನ್ನೋದು ಸೀಕ್ರೆಟ್ ಪಾರ್ಟ್ನರ್ ಈ ಸಮ್ವಾಟ್ ಸಿಮಿಲರ್ ಆರ್ ಕಂಪೇರ್ ಮಾಡಿದ್ರೆ ಸೇಮ್ ಅದ. ಬಟ್ ಇವ್ರು ಏನು ಮಾಡಿರ್ತಾರೆ, ನೀವು ಸೀಕ್ರೆಟ್ ಪಾರ್ಟ್ನರ್ ಇರ್ತದೆ. ಸೊ ಅವರು ತಮ್ಮ ಹೆಸರನ್ನು ಮುಚ್ಚಿಟ್ಕೊಂಡಿರ್ತಾರೆ. ಬೇರೆ ಜನರಲ್ ಪಬ್ಲಿಕ್ಕಿಗೆ ಅವರು ತೋರಿಸ್ಕೊಂಡಿರಂಗಿಲ್ಲ. ಮೇ ಬಿ ಅವ್ರು ಬೇರೆ ಕಡೆ ಏನಾದರೂ ವರ್ಕ್ ಮಾಡ್ತಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಬಟ್ ಸೀಕ್ರೆಟಾಗಿ ಆ ಪಾರ್ಟ್ನರ್ ಆಗಿ ಆ ಬಿಸ್ನೆಸ್ಸಿನ ಆ್ಯಕ್ಟಿವಿಟೀಸನ್ನು ಅವರು ಮಾಡ್ತಿರ್ತಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ನಾಮಿನಲ್ ಪಾರ್ಟ್ನರ್. ಸೊ ನಾಮಿನಲ್ ಪಾರ್ಟ್ನರಿಗೆ ನಾವು ಕನ್ನಡ ಒಳಗೆ ಏನಂತ ಕರಿತೀವಿ, ನಾಮ ಮಾತ್ರ ಪಾಲುದಾರ. ಎಸ್, ನಾಮಿನಲ್ ಅಂತ ತಕ್ಷಣ ತಿಳ್ಕೋಬೇಕಾ ನೀವು, ವಾಟ್ ಇಟ್ ಈಸ್ ನಾಮಿನಲ್ ಮೀನ್ಸ್ ನೇಮ್. Yes, name purpose, the partner will be available in that particular partnership business. So what is this? See here, the meaning allows usage of his name. Yes, what he does, he just allows his name to that particular partnership business. Yes, here with an example I will explain you people, right? Take an example of an Reliance director. Who is he? That is Mukesh Ambani, right? So what he does, when my students are there, 4-5 students, they wanted to start a partnership business. So they 4-5 students are there, as I told you. Then they want to start a partnership business. In that time, they want to do more transactions. They want to build their business very nicely, or else they want to get famous, or else they want to make that partnership business with a good one, right? So that is their intention, and somewhere they need a name, a good name, so that the partnership business will be still more enhanced, still more developed. So what they do, they go to an Mukesh Ambani, right? Normally you won't get it. Anyway, some students or some people, right? Some persons want to start a business, that is partnership business, and they want, as I told you, they want to develop a partnership business in a good way, in a marketing, right? So they need some name, right? So that ಏನಾಗಿರ್ತದೆ, ಒಂದು 4-5 ಜನ ಸೇರಿಸಿ ಬಿಸ್ನೆಸ್ ಮಾಡ್ಲಿಕ್ಕತ್ತಾರ, ದಟ್ ಇಸ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ಲಿಕ್ಕತ್ತಾರ. ಅವ್ರಿಗೆ ಆ ಬಿಸ್ನೆಸ್ ಇನ್ನೂ ಡೆವಲಪ್ ಆಗಬೇಕಾಗಿರ್ತದೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್. ಸೊ ಅವ್ರು ಏನು ಮಾಡ್ತಾರೆ, ಯೋಚನೆ ಮಾಡ್ತಾರೆ, ಆ ಒಂದು ಬಿಸ್ನೆಸ್ಸನ್ನು ಡೆವಲಪ್ ಆಗಬೇಕು, ಗ್ರೋತ್ ಆಗಬೇಕು. ಸ್ಟಾರ್ಟಿಂಗ್ ಬಿಸ್ನೆಸ್ ಅದ, ಗ್ರೋತ್ ಆಗಬೇಕು, ಮಾರ್ಕೆಟ್ ಒಳಗೆ ಸ್ಟ್ಯಾಂಡ್ ಆಗಬೇಕಂತಂದ್ರೆ ಅವ್ರು ಯಾವುದೋ ಒಂದು ಹಿಂದ್ಗಡೆ ಸಪೋರ್ಟ್ ಬೇಕಾಗಿರ್ತದೆ, ಇನ್ಫ್ಲೂಯೆನ್ಸ್ ಬೇಕಾಗಿರ್ತದೆ. ಸೊ ವಾಟ್ ದೇ ಡು, ಎಕ್ಸಾಂಪಲ್ ರಿಲಯನ್ಸ್ ಡೈರೆಕ್ಟರ್ ದಟ್ ಈಸ್ ಮುಕೇಶ್ ಅಂಬಾನಿ, ಅವ್ರ ಕಡೆ ಹೋಗ್ತಾರೆ. ಈ 4 ಜನ ಸ್ಟೂಡೆಂಟ್ಸ್ ಅಥವಾ 4 ಜನ ವ್ಯಕ್ತಿಗಳು ಹೋಗಿ ಮುಕೇಶ್ ಅಂಬಾನಿಗೆ ಹೋಗಿ ಕೇಳ್ತಾರೆ, ಹಿಂಗೆ ಬಿಸ್ನೆಸ್ ಅದ ನಮ್ದು, ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಸೆಟಪ್ ಮಾಡ್ಬೇಕಂತದೇವಿ. ಬಟ್ ಅದನ್ನು ಡೆವಲಪ್ ಆಗಬೇಕು, ಗ್ರೋತ್ ಆಗಬೇಕು, ಚಲೋ ಪ್ರಾಫಿಟ್ಸ್ ಆಗಬೇಕಂತಂದ್ರೆ ಐ ನೀಡ್ ಯೋ ನೇಮ್ ಅಂಥೇಳಿ ಆ ಒಂದು ಪಾರ್ಟ್ನರ್ ಒಳಗೆ ಒಬ್ಬ ಪಾರ್ಟ್ನರ್ ಕೇಳ್ತಾನೆ, ನಿಮ್ಮ ನೇಮ್ ಬೇಕು ನನಗೆ, ನಿಮ್ಮ ನೇಮ್ ನಮ್ಗೆ ಇತ್ತಂತಂದ್ರೆ ಸ್ವಲ್ಪ ಸಪೋರ್ಟ್ ಅಂದ್ರೆ ಸೆನ್ಸ್ ಕ್ಯಾಪಿಟಲ್ ಕೊಡಬೇಡ್ರಿ, ಏನು ಕೊಡಬೇಡ್ರಿ, ವಿ ಡೋಂಟ್ ವಾಂಟ್ ಎನಿಥಿಂಗ್, ಜಸ್ಟ್ ವಿ ವಾಂಟ್ ಯುವರ್ ನೇಮ್. ಆ ನೇಮ್ ಇತ್ತಂದ್ರೆ ಏನಾಗ್ಬಿಡ್ತದೆ, ಇಮಿಡಿಯೇಟ್ಲಿ ಔಟ್ಸೈಡರ್ಸ್ ಏನಿರ್ತಾರಲ್ಲ, ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಿಂದ ಏನಾಗಿರ್ತದೆ, ಆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಿಂದ ಮುಕೇಶ್ ಅಂಬಾನಿನ ಅದಾನ ಅಂತ ತಿಳ್ಕೊಂಡ್ಬಿಡ್ತಾರೆ. ಬಟ್ ಆ್ಯಕ್ಚುಲಿ ಅವ್ನು ಏನಿರ್ತಾನೆ, ನೇಮ್ ಸೇಕಿರ್ತಾನೆ. ಫೈನ್, ಇದೆಲ್ಲ ಪಾರ್ಟ್ನರ್ಸ್ ಎಲ್ಲ ಡಿಸ್ಕಸ್ ಮಾಡ್ತಾರೆ ಮುಕೇಶ್ ಅಂಬಾನಿ ಜೊತೆ. ಸೊ ಈ ವಿಲ್ ಆಕ್ಸೆಪ್ಟ್, ಓಕೆ ನಿಮ್ದೇನಿದು ಪ್ರಾಜೆಕ್ಟ್ ಅದ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಿಂದ ಐ ವಿಲ್ ಅಕ್ಸೆಪ್ಟ್ ಇಟ್, ಆ್ಯಂಡ್ ಫಾರ್ ಅ ನೇಮ್ ಸೇಕ್ ನಾನು ನಿಮ್ಗೆ
ಆ ಪಾರ್ಟ್ನರ್ ಅಂತ ಇದು ಮಾಡ್ತೀನಿ, ನನ್ನ ನೇಮ್ ನೀವು ಯೂಸ್ ಮಾಡ್ಕೋಬಹುದು ಅಂತ ಮುಖೇಶ್ ಅಂಬಾನಿ ಹಿ ವಿಲ್ ಗಿವ್ ಆ್ಯನ್ ಪರ್ಮಿಷನ್, ರೈಟ್. ಸೊ ಪರ್ಮಿಷನ್ ಕೊಟ್ಟ ಮೇಲೆ ಈ ಮುಖೇಶ್ ಅಂಬಾನಿ ಆ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಒಳಗೆ ವಾಟ್ ಹಿ ವಿಲ್ ಬಿ ಆ್ಯನ್ ನಾಮಿನಲ್ ಪಾರ್ಟ್ನರ್, ನೇಮ್ ಸೇಕ್ ಪಾರ್ಟ್ನರ್, ದಟ್ ಈಸ್ ಅಲೌಸ್ ಯೂಸೇಜ್ ಆಫ್ ಹಿಸ್ ನೇಮ್. ಅವನ ಹೆಸರನ್ನು ಆ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಒಳಗೆ ಅವ ಕೊಡ್ತಾನೆ, ಪರ್ಮಿಷನ್ ಕೊಡ್ತಾನೆ, ಎಸ್ ಯು ಕ್ಯಾನ್ ಯೂಸ್ ಮೈ ನೇಮ್ ಅಂತ ಹೇಳಿ. ಎಸ್, ಸೊ ಇವ್ರು ಏನು ಮಾಡ್ತಾರೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರು ಆ ನೇಮನ್ನು ಯೂಸ್ ಮಾಡಿ ಆ ಬಿಸ್ನೆಸ್ಸನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾರೆ. ಸೊ ಔಟ್ಸೈಡ್ ದಟ್ ಈಸ್ ಫಾರ್ ಅ ಜನರಲ್ ಪಬ್ಲಿಕ್ ವಾಟ್ ಇಟ್ ಕನ್ಸಿಡರ್ಸ್ ದಟ್ ಈಸ್ ಮುಖೇಶ್ ಅಂಬಾನಿ ಈಸ್ ಆಲ್ಸೋ ಆ್ಯಂಡ್ ಪಾರ್ಟ್ನರ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತೇಳಿ ಅಂದ್ಕೊಂಡ್ಬಿಡ್ತಾರೆ. ಸೊ ಹಿಂಗಾಗಿ ಏನಾಗ್ತಾವಲ್ಲ, ಇಮಿಡಿಯೇಟ್ಲಿ ಜನರಲ್ ಪಬ್ಲಿಕ್ ಟ್ರಾನ್ಸಾಕ್ಷನ್ಸ್ ಮಾಡ್ಲಿಕ್ಕೆ ವರ್ಕ್ ಭಾಳ ಬರ್ಲಿಕ್ಕೆ ಚಾಲು ಆಗ್ಬಿಡ್ತಾರೆ. ಸೊ ವಾಟ್ ಈಸ್ that is ಮುಖೇಶ್ ಅಂಬಾನಿ ಏನಂತಾರೆ, he will be a nominal partner. And with regard to the managerial activities, whether Mukesh Ambani will do that managerial activities, why does he do, right? ಅವನು ಏನು ಹೇಳ್ತಾನ, ಓನ್ಲಿ ನಾನು ನೇಮ್ ಕೊಟ್ಟಿರ್ತೇನೆ, ನೇಮ್ ಸೇಮ್ ತಕ್ಷಣ ಇರ್ತೀನಿ, ಅದರ್ ಥಿಂಗ್ಸ್ ಐ ವೋಂಟ್ ಡೂ ಅಂತ ಹೇಳಿ. ಸೊ ವಾಟ್ ದ ನಾಮಿನಲ್ ಪಾರ್ಟ್ನರ್ ಡೂ, ದಟ್ ಈಸ್ ಇನ್ ದ ಮ್ಯಾನೇಜರಿಯಲ್ ಆಕ್ಟಿವಿಟೀಸ್, he won't involve in any kind of managerial activities. Okay. And with regard to the capital contribution, no, right? The name only, as I am telling from the starting of nominal partner, that here he is only for a namesake, that is he allows his usage of his name for that particular partnership business, so that he won't contribute any kind of capital. So capital ಅವನು ಏನು ಮಾಡ್ತಾನಿಲ್ಲ, ಕಾಂಟ್ರಿಬ್ಯೂಟ್ ಮಾಡಂಗಿಲ್ಲ. ಯಾರು, ಮುಖೇಶ್ ಅಂಬಾನಿ ಎಕ್ಸಾಂಪಲ್ ಕೊಡ್ತಾರೆ. ಸರಿ, okay. And with regard to sharing profits and losses, definitely if he is not contributing any kind of capital to that particular partnership business, then why won't he share profits and losses? So ಇಲ್ಲಿ ಆ ನಾಮಿನಲ್ ಪಾರ್ಟ್ನರ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಸಹಿತ ಶೇರ್ ಮಾಡೋದಿಲ್ಲ. And with regard to the liability, here the nature of the liability, that is the liability will be unlimited. So nature of this nominal partner's liability is unlimited. The reason being is, yes, definitely Reliance director, that is Mukesh Ambani, has given his name or else allowed his name for the particular business, partnership business. Then if these partners, yes, these 4 or 5 partners started a business by taking the name of Mukesh Ambani, right? So they have taken a loan. Yes, creditors, definitely the creditors allow them to take a raw materials in credit basis. Then after some times they need to pay and credit, right? They need to pay a amount. ಏನು ಲೋನ್ ತೊಗೊಂಡಿರ್ತಾರ ಆ ಲೋನನ್ನು ಪೇ ಮಾಡಬೇಕಲ್ಲ ಕ್ರೆಡಿಟರ್ಸ್, ಯಾರೇ ಈ ಪಾರ್ಟ್ನರ್ಸನ್ನು. ಸೊ ಪಾರ್ಟ್ನರ್ಸ್ ಪೇ ಮಾಡ್ಬೇಕಂತಂದ್ರೆ ಇಲ್ಲಿ ನೇಮ್ ಯಾರು ತೊಗೊಂಡಿರ್ತಾರೆ, ಅವರು ನಾಮಿನಲ್ ಪಾರ್ಟ್ನರ್, ದಟ್ ಈಸ್ ಮುಖೇಶ್ ಅಂಬಾನಿಯಿಂದ ನೇಮ್ ತೊಗೊಂಡಿರ್ತಾರೆ. ಮುಖೇಶ್ ಅಂಬಾನಿ ನೇಮ್ ತೊಗೊಂಡ್ಮೇಲೆ ಅದನ್ನು ನೋಡ್ಕೊಂಡು ಆ ಕ್ರೆಡಿಟರ್ಸ್ ಉದ್ರಿ ಕೊಟ್ಟಿರ್ತಾರೆ ಈ ಪಾರ್ಟ್ನರ್ಸಿಗೆ. ಓ ಇವ್ರು ಅದಾರ, ಇಲ್ಲಿ ಪಾರ್ಟ್ನರ್ ಅದಾರ ಇದ್ರೊಳಗೆ, ಸೊ ಹೀಗಾಗಿ ನಾವು ಇವರಿಗೆ ಉದ್ರಿ ಕೊಡ್ಬೋದು, ಏನಾದರೂ ತೊಂದರೆ ಆಗಂಗಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ನಮಗೆ ಲೋನ್ ಕೊಟ್ಟಿರ್ತಾರೆ, ಆ ಪಾರ್ಟ್ನರ್ಸಿಗೆ ಲೋನ್ ಕೊಟ್ಟಿರ್ತಾರೆ. ಸೊ ಅಚಾನಕ್ಕಾಗಿ ಏನಾದರೂ ಲಾಸಸ್ ಆಗ್ಲಿಕ್ಕೆ, ಸೊ ಇಫ್ ಹ್ಯೂಜ್ ಲಾಸಸ್ ಆಗ್ಲಿಕ್ಕಂತಂದ್ರೆ ಆ ಕ್ರೆಡಿಟರ್ಸ್ ವಾಟ್ ದೇ ಡು, ದ ಕ್ರೆಡಿಟರ್ಸ್ ಕಮ್, where they go, the creditors definitely go to an Mukesh Ambani home. Why they go to a Mukesh Ambani home? Because he has allowed that, but in that particular business to use the name, right? So business ಒಳಗೆ ಅವರ ನೇಮನ್ನು ಯೂಸ್ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ ಅಂದಮೇಲೆ ಕ್ರೆಡಿಟರ್ಸ್ ನಾಳೆ ಬಂದ ಮುಖೇಶ್ ಅಂಬಾನಿ ಕೇಳ್ತಾರೆ, ನೀ ಬಿಸ್ನೆಸ್ ಒಳಗಿದ್ದಿ, ಸೊ ಹಿಂಗೆ ಕ್ರೆಡಿಟರ್ಸ್ ಅದೇ ನಾವು ಉದ್ರಿಲ್ಲ ನಮ್ಮ ಕಡೆ ಅಂದ್ರೆ ಹಿಂಗೆ ಕಚ್ಚಾ ವಸ್ತು ಅಂತ ತೊಗೊಂಡಿದ್ರೆ, ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿದ್ರೆ you need to pay an amount. Then in that time what the nominal partner should do, ಅವನು ಸ್ಕಿಪ್ ಮಾಡ್ಲಿಕ್ಕೆ ಬರ್ತದೆ, ಏನೋ ನಾ ಬರೀ ನೇಮ್ ಸಿಕ್ಕಿದ್ದೆ ಹಂಗೆ ಹಿಂಗೆ ಅಂತ, he can't do like that. In that case he need to repay that debt. ಎಸ್, ಅವ ಏನು ಮಾಡ್ಬೇಕದನ್ನು ಆ ಒಂದು ರೀಪೇಮೆಂಟ್ ಮಾಡುವಂಥ ಜವಾಬ್ದಾರಿನೂ ರೆಸ್ಪಾನ್ಸಿಬಿಲಿಟಿನೂ ತೊಗೊಂಡಿರಬೇಕು. ಸೊ ಫಾರ್ ದ್ಯಾಟ್ ದ ನೇಚರ್ ಆಫ್ ಲಯಬಿಲಿಟಿ ಆಫ್ ನಾಮಿನಲ್ ಪಾರ್ಟ್ನರ್ ವಿಲ್ ಬಿ ಅನ್ಲಿಮಿಟೆಡ್. ಎಸ್, ಓಕೆ, ದಟ್ ಈಸ್ ಅವನು ಒಂದು ಅಫಿಲಿಯೇಷನ್ ಕೊಟ್ಟಿರ್ತಾನೆ, ರೆಸ್ಪಾನ್ಸಿಬಿಲಿಟಿ ಅಂತ ಡೆಫಿನೆಟ್ಲಿ ಅವನು ತೊಗೊಲೇಬೇಕಾಗ್ತದೆ. ನೇಮ್ ತೊಗೊಂಡಿದ್ದಾನೆ ಅಂದಮೇಲೆ ಏನೋ ಹೊಣೆಗಾರಿಕೆ ಇರಲಿ, ಅದನ್ನು ಅವ ಜವಾಬ್ದಾರಿ ಆರ್ ಎಸ್ ರೆಸ್ಪಾನ್ಸಿಬಿಲಿಟಿ ವಿಲ್ ಬಿ ಟೇಕನ್ ಬೈ ನಾಮಿನಲ್ ಪಾರ್ಟ್ನರ್. Then next we move ahead, that is partner by estoppel. So what is this partner by estoppel? Kannada ಒಳಗೆ ತೋರಿಕೆಯ ಪಾಲುದಾರ. Yes, by the name only in Kannada you can make over it what it is. And anyway I will explain you people. Partner by estoppel, meaning his conduct showed him to be a partner. Yes,
So what it does here, what the partner by Estoppel does, he show offs, yeah, to be a partner. Actually he is not a partner. Yes, ಅವ್ನು ಪಾರ್ಟ್ನರ್ ಇರಂಗಿಲ್ಲ ಆ ಬಿಸ್ನೆಸ್ನಾಗ, ಬಟ್ ಅವ ಏನು ಮಾಡ್ತಾನೆ, ಶೋ ಆಫ್ ಮಾಡ್ತಾನೆ, ಆ್ಯಸ್ ಇಫ್ ನಾನು ಆ ಬಿಸ್ನೆಸ್ ಒಳಗೆ ಅದೇನಿ, ನಾನು ಆ ಬಿಸ್ನೆಸ್ಸಿನ ಪಾರ್ಟ್ನರ್ ಅದೇನಿ ಅನ್ನೋ ಹಂಗೆ ಹಿ ಶೋ ಆಫ್ಸ್, ರೈಟ್. ಓಕೆ, ಸ್ಟಿಲ್ ಮೋರ್ ಕ್ಲಿಯರ್ಲಿ ಐ ವಿಲ್ ಎಕ್ಸ್ಪ್ಲೇನ್ ಯು ವಿತ್ ಆನ್ ಎಕ್ಸಾಂಪಲ್, ರೈಟ್. ಓಕೆ, 4-5 students wanted to start a business. My students wanted to start a business, so they decided to start a business of partnership. Yes, so 4-5 jana andre capitals will also be more, right? So for that purpose they started a partnership business. Then again they need an amount, they need some more amount, so they need to contribute that capital to that particular business, right? So what they do, they go to the bank, they need a loan, right? So what they do, they go to the banks ಹೋದ್ಮೇಲೆ ಅಲ್ಲಿ ಏನು ಮಾಡ್ತದೆ, ಬ್ಯಾಂಕ್ ಅವ್ರು ರೆಕಗ್ನೈಸ್ಡ್ ಇರೋಂಗಿಲ್ಲ, ನ್ಯೂ ಪಾರ್ಟ್ನರ್ಸ್ ಇರ್ತಾರೆ, ನ್ಯೂ ಪರ್ಸನ್ಸ್ ಇರ್ತಾರೆ, ಬ್ಯಾಂಕ್ ಏನು ಮಾಡ್ಬಿಡ್ತಾರೆ, ರಿಜೆಕ್ಟ್ ಮಾಡಿಬಿಡ್ತದೆ. ದೇ ವೋಂಟ್ ಗಿವ್ ಮನಿ. ನಿಮ್ದು ಏನು ಕ್ರೆಡಿಟ್ ವರ್ದಿನೆಸ್ ಇರೋಂಗಿಲ್ಲ, ಕ್ರೆಡಿಟಬಿಲಿಟಿ ಇರೋದಿಲ್ಲ. ಸೊ ಹೀಗಾಗಿ ಆ ಒಂದು 4 ಜನಗೆ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಕಮೆನ್ಸ್ ಮಾಡಲಿಕ್ಕೆ ದ ಬ್ಯಾಂಕ್ ವೋಂಟ್ ಅಲೌ. ಓಕೆ, ಸೊ that time what they do, they will be thinking, then they get an idea, that is, will take the name of an Sapna ma'am, or else they come to me. Yes, they come to me and they ask for an help. So what they do, they ask me as what and all the things has been happened, that is they need a loan and the bank is not recognizing them, so as the creditability is not there, so for that purpose they need me to go to the bank and suggest to give a loan. So what I do, okay, I tell them I will accept it and I will move to a bank with them. Yes, so I move to the bank as they recognize me and they know I have done many more transactions and even I have taken a loans and all, I have repaid many loans also. So for that purpose what the manager, that is the bank manager, what he does, he gives a loan. And in any way I won't use the sentence that is even I am a partner in that particular business. Just I say I need a loan to stand up or else to commence this particular business, so you give a loan. Okay, so in that case what the banker or else the manager does, he recognizes me and he knows my credit worthiness, so definitely what he does, he gives a loan. Whether I have used that I am a partner of that particular business, no, so I haven't used any way that is I am a partner of that particular business. So in that case what I will be here, I am just being a witness to that particular, to take that loan, right? So ಇಲ್ಲಿ ಏನಾಗ್ತದ್ರಿ, ಇಲ್ಲಿ ನಾ ಏನು ಮಾಡ್ತೀನಿ, ಬ್ಯಾಂಕರ್ ಕಡೆ ಹೋಗಿ ಹೇಳಿರ್ತೇನೆ ಮ್ಯಾನೇಜರಿಗೆ ನಂಗೆ ಲೋನ್ ಬೇಕಾ, ಹಿಂಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಸೆಟಪ್ ಮಾಡಬೇಕು ಅಂದು, ಬಟ್ ನಾನು ಹೇಳಿರಂಗಿಲ್ಲ ನಾನಲ್ಲೇ ಪಾರ್ಟ್ನರ್ ಅದೇನಿ ಅಂತ ನಾ ಆ ವರ್ಡೇ ಯೂಸ್ ಮಾಡಂಗಿಲ್ಲ, ಪಾರ್ಟ್ನರ್ ಅದೇನಂತ, ಜಸ್ಟ್ ನಂಗೆ ಲೋನ್ ಬೇಕಾ ಅಂತ ಹೇಳಿಬಿಟ್ಟ ತಕ್ಷಣ ಆ ಬ್ಯಾಂಕರ್ ಅವ್ರ ಮ್ಯಾನೇಜರ್ ಏನು ಮಾಡ್ತಾನೆ, ನಂಗೆ ರೆಕಗ್ನೈಸ್ ಮಾಡ್ತಾನೆ, ನನ್ನ ಕ್ರೆಡಿಟ್ ವರ್ದಿನೆಸ್ ಚಲೋ ಇರ್ತದೆ, ಸೊ ಹಿಂಗಾಗಿ ಅವ್ನು ಏನು ಮಾಡ್ಬಿಡ್ತಾನೆ, ಲೋನನ್ನು ಅಪ್ರೂವ್ ಮಾಡಿಬಿಡ್ತಾನೆ, ಹಿ ಗಿವ್ಸ್ ಅ ಲೋನ್. So after that what happens, that 4 students can start a partnership business very nicely, right? So business ಅನ್ನು ಅವರು ಸೆಟಪ್ ಮಾಡ್ತಾರೆ. ಬಟ್ ಇಲ್ಲೇ ನಾ ಏನಾಗಿರ್ತೇನೆ ಇಲ್ಲೇ, ದಟ್ ಈಸ್ ಪಾರ್ಟ್ನರ್ ಬೈ Estoppel, ದಟ್ ಈಸ್ ನಾ ಬರೀ ಶೋ ಮಾಡಿದೆ ಹೆಂಗೆ ಕಂಡಕ್ಟ್ ಇತ್ತು, ನಂದು ಹೆಂಗೆ ವರ್ಕಿಂಗ್ ಇತ್ತು, ಆ್ಯಸ್ ಇಫ್ ಐ ಆಮ್ ಅ ಪಾರ್ಟ್ನರ್ ಆಫ್ ದ್ಯಾಟ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನೋದು, ನಾನು ಇಲ್ಲಿ ಪಾರ್ಟ್ನರ್ ಅದೇನಿ, ನಾನು ಇನ್ವಾಲ್ವ್ಡ್ ಅದೇನಿ ಅನ್ನೋ ಅವ್ರಿಗೂ ಗೊತ್ತಿಲ್ಲ, ಆ ಮ್ಯಾನೇಜರಿಗೆ ನಾ ಪಾರ್ಟ್ನರ್ ಅದೇ, ಅವ್ರು ಏನು ತಿಳ್ಕೊಂಡಿದ್ದಾರೆ, ನಾವು ಆ ಒಂದು ಬಿಸ್ನೆಸ್ ದಟ್ ಈಸ್ ಆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಒಳಗೆ ನಾವು ಪಾರ್ಟ್ನರ್ ಅದೇನಿ ಅನ್ನೋದನ್ನು ತಿಳ್ಕೊಂಡಿದ್ದಾರೆ, ಬಟ್ ನಾನು ಸಹ ಹೇಳಿಲ್ಲ ಇಲ್ಲೇ ನಾ ಆ ಬಿಸ್ನೆಸ್ಸಿಂದ ಪಾರ್ಟ್ನರ್ ಅದೇನಂತ. ಸೊ ವಾಟ್ ಹ್ಯಾಪನ್ಸ್, ಅಲ್ಲಿ ನಾ ಏನಾಗಿರ್ತೀನಿ ಇಲ್ಲೇ ಪಾರ್ಟ್ನರ್ ಬೈ Estoppel ಕಂಡಕ್ಟ್ ಮಾಡ್ತೀನಿ, ಆ್ಯಸ್ ಇಫ್ ಶೋ ಆಫ್ ಮಾಡ್ತೀನಿ, ಆ್ಯಸ್ ಇಫ್ ಐ ಆಮ್ ಆನ್ ಪಾರ್ಟ್ನರ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಬಿಸ್ನೆಸ್, ರೈಟ್? ಸೊ ದ್ಯಾಟ್ ಈಸ್ ದ ಮೀನಿಂಗ್ ಹಿಯರ್. ಆ್ಯಂಡ್ ವಿತ್ ರಿಗಾರ್ಡ್ ಟು ದ ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್, ಡೆಫಿನೆಟ್ಲಿ ನಾನು ಬರೀ ಒಂದು ವಿಟ್ನೆಸ್ ಆಗಿ ಅಲ್ಲೇ ಏನೋ ಒಂದು ಹೆಲ್ಪ್ ಮಾಡ್ಲಿಕ್ಕೆ ಅಂತ ಹೋಗಿದ್ದೀನಿ. ಸೊ ಇಲ್ಲಿ ನಾನು ಯಾವುದೂ ಆ ಬಿಸ್ನೆಸ್ಸಿಂದ ಏನೋ ಆ್ಯಕ್ಟಿವಿಟೀಸ್ ಆಗಲಿ ಏನೂ ಆಗಲಿ ನಾನು ಅಂಡರ್ಟೇಕ್ ಮಾಡಿರೋದಿಲ್ಲ. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್ ವಿಲ್ ಬಿ nil, that is 0. And with regard to the capital contribution, yes, capitalನು ನಾನು ಏನು ಮಾಡಂಗಿಲ್ಲ, ಕಾಂಟ್ರಿಬ್ಯೂಷನನ್ನು ಮಾಡೋದಿಲ್ಲ. Then with regard to the share in profits and losses, yes, ಏನೋ ಲಾಭ ಆಗಲಿ ನಷ್ಟ ಆಗಲಿ ಇದು ನಾನು if I am not contributing any kind of capital, then definitely I won't share any kind of profits as well as losses of that partnership business. And with regard to the liability, the nature of liability of this partner by Estoppel will be unlimited. The reason being is, yes, so ಇಲ್ಲ ಆ ಬ್ಯಾಂಕ್ ಒಳಗೆ ಏನಾಗಿರ್ತದೆ, ಮ್ಯಾನೇಜರ್ ನನ್ನ ಮುಖ ನೋಡಿ ನಾ
ನಂಗೆ ರೆಕಗ್ನೈಸ್ ಮಾಡಿ ಅವರು ಲೋನನ್ನು ಪ್ರೊವೈಡ್ ಮಾಡಿರ್ತಾರೆ ಅಥವಾ ಅಪ್ರೂವ್ ಮಾಡಿರ್ತಾರೆ. ಸೊ ಅವ್ರು ಏನು ಮಾಡಿರ್ತಾರೆ, ಈ ಜವಾಬ್ದಾರಿ ಯಾರು ತೊಗೊಂಡಿರ್ತೇನೆ, ದ ರೆಸ್ಪಾನ್ಸಿಬಿಲಿಟಿ ವಿಲ್ ಬಿ ಟೇಕನ್ ಬೈ ಮೀ. ನಾನು ನೋಡಿ ಅವರ ಬ್ಯಾಂಕಿಗೆ ಲೋನ್ ಕೊಟ್ಟಿರ್ತಾರೆ, ನಾಕಿ ಆಫ್ ದ್ಯಾಟ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಪಾರ್ಟ್ನರ್ಸಿಗೆ ನೋಡಿ. ಎಸ್, ಸೊ ಹಿಂಗಾಗಿ ಏನಾದರೂ ಪೇ ಮಾಡಲಿಲ್ಲ, ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದ್ರೆ ದೆನ್ ಡೆಫಿನೆಟ್ಲಿ ದ್ಯಾಟ್ ಬ್ಯಾಂಕ್ ವಿಲ್ ಆಸ್ಕ್ ಮೀ ಓನ್ಲಿ ಟು ರೀಪೇ ದ ಅಮೌಂಟ್. ಸೊ ಹಿಯರ್ ದ ಲಯಬಿಲಿಟಿ ಅಥವಾ ಹೊಣೆಗಾರಿಕೆ ಏನಿರ್ತೈತೆ ಅಂದ್ರೆ ಅನ್ಲಿಮಿಟೆಡ್ ಇರ್ತೈತಿ. ನಾ ಕ್ರೆಡಿಟರ್ಸ್ ಈಗ ರೆಸ್ಪಾನ್ಸಿಬಿಲಿಟಿಯನ್ನು ತೊಗೊಳಿಬೇಕು, ಐ ನೀಡ್ ಟು ಪೇ ದ್ಯಾಟ್ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ದ್ಯಾಟ್ ಬ್ಯಾಂಕ್. Yes, if the partners of that particular partnership business fails to pay the loan. Next, the last one is partner by holding out. So what is this partner by holding out? ಕನ್ನಡ ಒಳಗೆ ನಾವು ಪ್ರತಿನಿಧಿಸುವ ಪಾಲುದಾರ ಅಂತ ಕರಿತೀವಿ, ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್. ಸೊ ಹಿಯರ್ ಏನು ಹೇಳ್ತದ್ರಿ ಮೀನಿಂಗ್ ಇಲ್ಲಿ, allows himself or herself to be represented as partner. ಸೇಮ್ ಇಲ್ಲಿ ಏನಿರ್ತದೆ, ನಾಮಿನಲ್ ಪಾರ್ಟ್ನರ್, ದೆನ್ ಪಾರ್ಟ್ನರ್ ಬೈ ಇಸ್ಟೋಬಲ್ ಆ್ಯಂಡ್ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಈಸ್ ಆಫ್ ಸೇಮ್ ಮೀನಿಂಗ್, ಬಟ್ ಸಮ್ ದೇರ್ ಇಸ್ ಆ್ಯನ್ ಡಿಫ್ರೆನ್ಸ್. ಓಕೆ, ಸೊ ಇಲ್ಲೇನು ಮಾಡ್ತಾರೆ ಅಂತಂದ್ರೆ ಪರ್ಪಸ್, ಏನೋ ಒಂದು 4-5 ಜನ ಫ್ರೆಂಡ್ಸ್ ಕುಂತಿರ್ತೀವಿ, ಅದ್ರೊಳಗೆ ಮೆಜಾರಿಟಿ ಒಂದೇ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂಥ ಫ್ರೆಂಡ್ಸ್ ಕುಂತಿರ್ತಾರೆ. ಎಸ್, ಅದ್ರೊಳಗೆ ನಾವು ಒಬ್ಬಳೇ ಇರ್ತೀನಿ, ಒಬ್ಬಕ್ಕೆ ನಾ ಯಾರೋ ಏನೋ ವರ್ಕ್ ಮಾಡ್ತಿರ್ತೀನಿ, ಬಿಸ್ನೆಸ್ ಬೇರೆನೇ ಇರ್ತದೆ ನನಗೆ. ಬಟ್ ಇಲ್ಲಿ ಅಷ್ಟು ಜನ ಕುಂತಾಗ ಏನಲ್ಲ ಮೀಟಿಂಗ್ನಾಗ ಕುಂತಾಗ ನಾವು ಏನು ಮಾತಾಡ್ತೀವಿ, ಆ್ಯಸ್ ಇಫ್ ಐ ಆಮ್ ಅ ಪಾರ್ಟ್ನರ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಬಿಸ್ನೆಸ್ ಅನ್ನೋರುತ್ತೆ, ನಾನು ಅಲ್ಲಿ ಇನ್ವಾಲ್ವ್ ಆಗಿ ಮಾತಾಡ್ಲಿಕ್ಕೆ ಬಿಡ್ತೀನಿ. ಎಸ್, ಸೊ ಏನು ಮಾಡ್ತೀನಿ, ಪರ್ಪಸ್ಲಿ ನಾನು ಆ್ಯಕ್ಚುಲಿ ಐ ವಾಂಟ್ ಬಿ ಆ್ಯನ್ ಪಾರ್ಟ್ನರ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಬಿಸ್ನೆಸ್, ಬಟ್ ವಾಟ್ ಐ ಡೂ ಹಿಯರ್ ಈಸ್ ಐ ಬಿಹೇವ್ ಆ್ಯಸ್ ಇಫ್ ಐ ಆಮ್ ಅ ಪಾರ್ಟ್ನರ್ ಆಫ್ ದ್ಯಾಟ್ ಬಿಸ್ನೆಸ್ ಅಂತೇಳಿ ಆ ಟೈಪ್ ನಾನು ರೀಪ್ರೆಸೆಂಟ್ ಮಾಡ್ತೀನಿ. ಟೇಕ್ ಎನ್ ಎಕ್ಸಾಂಪಲ್, ಎಸ್, ಪರ್ಪಸ್ಲಿ ಮಾಡೋದು. ಓಕೆ, ಹ್ಯಾಸ್ ಐ ಟೋಲ್ಡ್ ಯು, ಮೀಟಿಂಗ್ ಒಳಗೆ ಕುಂತಿರ್ತೀವಿ 4-5 ಜನ ಪಾರ್ಟ್ನರ್ಸ್, ಅದ್ರೊಳಗೆ 3 ಜನ ಒಂದೇ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿರ್ತಾರೆ, ಒಬ್ರು ನಾ ಇರ್ತೀನಿ, ಇನ್ನೊಬ್ರು ಯಾರೋ ಒಬ್ರು ಇರ್ತಾರೆ. ಸೊ ಅಲ್ಲಿ ಏನೋ ಒಂದು ಮಾತುಕತೆ ಮಾಡೋ ಮುಂದೆ, ಏನೋ ಒಂದು ಚರ್ಚೆ ಮಾಡೋ ಮುಂದೆ, ಏನೋ ಒಂದು ಡಿಸ್ಕಷನ್ಸ್ ನಡೀತಿರ್ತದೆ. ಸೊ ಆ ಡಿಸ್ಕಷನ್ ಒಳಗೆ ಏನಾಗಿರ್ತದೆ ರೀ, ಮಾತಾಡೋ ಮುಂದೆ ಅವ್ರು ಬಿಸ್ನೆಸ್ ಬಗ್ಗೆ ಮಾತಾಡ್ತಿರ್ತಾರೆ. ಸೊ ಅಲ್ಲಿ ಏನು ಮಾಡ್ಬಿಡ್ತೇನೆ, ಆ್ಯಸ್ ಇಫ್ ಐ ಆಮ್ ಆಲ್ಸೋ ಪಾರ್ಟ್ನರ್ ಅನ್ನೋದ್ರಲ್ಲಿ ಬಿಹೇವ್ ಮಾಡಕತ್ಬಿಡ್ತೀನಿ. ಎಸ್, ಅಲ್ಲೇನು ಹೇಳೋದು ಮಾತಾಡೋದು ಮಾಡ್ತಿರ್ತೀವಿ. ಆ 3 ಜನ ಪಾರ್ಟ್ನರ್ ಒಂದೇ ಬಿಸ್ನೆಸ್ ಹೋಗಿ ಮಾಡ್ತಿರ್ತಾರೆ, ಇನ್ನೊಬ್ಬ ಹೊರಗಿನವ್ರು ಇರ್ತಾನೆ, ಇನ್ನೊಬ್ರು ನಾ ಇರ್ತೀನಿ. ನಾ ಏನು ರೀಪ್ರೆಸೆಂಟ್ ಮಾಡ್ತಿರ್ತೀನಿ, ಆ್ಯಸ್ ಇಫ್ ಐ ಆಮ್ ಅ ಪಾರ್ಟ್ನರ್ ಆಫ್ ದ್ಯಾಟ್ ಬಿಸ್ನೆಸ್ ಅಂತೇಳಿ. ಸೊ ಅಲ್ಲೇ ಇನ್ನೊಬ್ರು ಹೊರಗಿನವ್ರು ಇರ್ತಾರಲ್ಲ, ಔಟ್ಸೈಡರ್, ಅವರು ಡಿಸ್ಕಷನ್ ಹೋಗಿ ಕೂತಿರ್ತಾರೆ. ಅವ್ರು ಏನು ಮಾಡ್ತಾರೆ, ಅವ್ರು ಕ್ರೆಡಿಟರ್ ಇರ್ತಾರೆ, ಉದ್ರಿ ಕೊಡೋರು ಇರ್ತಾರೆ. ಎಸ್, ಆ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ಸಿಗೆ ಉದ್ರಿ ಕೊಟ್ಟಿರ್ತಾರೆ, ಅವರು ಏನೋ ಒಂದು ರಾ ಮೆಟೀರಿಯಲ್ಸ್ ಉದ್ರಿ ಕೊಟ್ಟಿರ್ತಾರೆ. ಇಲ್ಲಿ ಇಮಿಡಿಯೇಟ್ಲಿ ಆ ಬಿಸ್ನೆಸ್ ಒಳಗೆ ಏನೋ ಅವರು ರೀಪೇಮೆಂಟ್ ಮಾಡಬೇಕಲ್ಲ, ಉದ್ರಿ ಏನೋ ವಾಪಸ್ ಮಾಡಬೇಕು, ಅದನ್ನು ಕ್ಯಾಶನ್ನು ಪೇ ಮಾಡಲೇಬೇಕು, ರೀಪೇಮೆಂಟ್ ಆಫ್ ಡೆಪ್ ಮಾಡಲೇಬೇಕು. ಸೊ ಅವ್ರಿಗೇನೋ ಆಗಂಗಿಲ್ಲ ಪೇ ಮಾಡಲಿಕ್ಕೆ, ಯಾರೀಗ ಆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅವ್ರು 3 ಜನ ಇರ್ತಾರಲ್ಲ, ಅವ್ರಿಗೆ ಪೇ ಮಾಡಲಿಕ್ಕೆ ಆಗಂಗಿಲ್ಲ. ಇನ್ ದ್ಯಾಟ್ ಕೇಸ್ ನಾ ಇಲ್ಲಿ ಏನು ಮಾಡಿರ್ತೀನಿ, ಒಂದು ಡಿಸ್ಕಷನ್ ಒಳಗೆ ನಾನು ಆ ಬಿಸ್ನೆಸ್ಸಿನ ಪಾರ್ಟ್ನರ್ ಅನ್ನೋದಕ್ಕೆ ಬಿಹೇವ್ ಮಾಡಿ ರೀಪ್ರೆಸೆಂಟ್ ಮಾಡಿಬಿಟ್ಟಿರ್ತೀನಿ. ಅಲ್ಲಿ ಕ್ರೆಡಿಟರ್ಸ್ ಒಂದು ಟೈಮ್ನಾಗ ಏನು ಮಾಡ್ತಾರೆ, ಇವ್ರು ಏನಾದರೂ 3 ಜನ ಪೇ ಮಾಡ್ಲಿಕ್ಕೆ ಆಗಲಿಲ್ಲ ಅಮೌಂಟ್ ಅಂತಂದ್ರೆ ಡೆಫಿನೆಟ್ಲಿ ದೇ ಕಮ್ ಟು ಹೂಮ್, ದೇ ಕಮ್ ಟು ಮೀ, ಬಿಕಾಸ್ ಐ ಹ್ಯಾವ್ ರೀಪ್ರೆಸೆಂಟೆಡ್, ರೈಟ್, ಐ ಹ್ಯಾವ್ ರೀಪ್ರೆಸೆಂಟೆಡ್ ಆ್ಯಸ್ ಇಫ್ ಐ ಆಮ್ ಅನ್ ಪಾರ್ಟ್ನರ್. ಸೊ ಅವ್ರು ಏನು ಮಾಡ್ತಾರೆ, ಇವ್ರು 3 ಜನ ಪೇ ಮಾಡೋಕ್ಕಾಗಿಲ್ಲ, ಇವನ್ ಯು ಆರ್ ಆನ್ ಪಾರ್ಟ್ನರ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಬಿಸ್ನೆಸ್, ದೆನ್ ಯು ಪೇ ಮೀ. ಅವಾಗ ನಾವು ಹೋಗಿ ಹೇಳಲಿಕ್ಕೆ ಬರೋಂಗಿಲ್ಲ, ಹೌದಾ, ನನಗೆ ಬೇಕೋ ದುಡ್ಡು, ನನಗೆ ಕೊಡ್ಲಿಕ್ಕೆ ಆಗಂಗಿಲ್ಲ ದುಡ್ಡು ಅಂತ ಹೇಳಲಿಕ್ಕೆ ಬರ್ತದೆ ಇಲ್ಲ. ಯಾಕಂತಂದ್ರೆ ನಾನು ಆವಾಗ ಶೋ ಆಫ್ ಮಾಡಿ ನಾನು ಹೇಳೀನಿ, ನಾನು ಈ ಬಿಸ್ನೆಸ್ಸಿನ ಪಾರ್ಟ್ನರ್ ಅಂತ ಹೇಳಿದ್ದೀನಿ. ಸೊ ಹಿಂಗಾಗ್ಬೋದು. ಆರ್ ಎಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ನಂದ ಒಂದು 4 ಜನ ಸ್ಟೂಡೆಂಟ್ಸ್ ಅದಾರ ನಂದು. ಎಸ್, ಅವ್ರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ಬೇಕಂತ ಅದಾರ, ದೇ ವಾಂಟ್ ಟು ಸ್ಟಾರ್ಟ್ ಆ್ಯನ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆ್ಯಂಡ್ ದೇ ನೀಡ್ ಸಮನ್ಸ್ ನೇಮ್. ಏನೋ ಜಾಸ್ತಿ ಟ್ರಾನ್ಸಾಕ್ಷನ್, ದೇ ನೀಡ್ ಮೋರ್ ಟ್ರಾನ್ಸಾಕ್ಷನ್ಸ್, ದೇ ನೀಡ್ ಅ ಮೋರ್ ವರ್ಕ್, ದೇ ನೀಡ್ ಅ ಮೋರ್ ಆಕ್ಟಿವಿಟೀಸ್, ಸೊ ದೇ ನೀಡ್ ಸಮನ್ಸ್ ನೇಮ್. ಸೊ ವಾಟ್ ದೇ ಡೂ, ವಿಲ್ ಟೇಕ್ ಅ ನೇಮ್ ಆಫ್ ಸಪ್ನಾ ಮ್ಯಾಮ್. ಸೊ ವಾಟ್ ದೇ ಡೂ, ದೇ ಟೇಕ್ ಮೈ ನೇಮ್ ಆ್ಯಂಡ್ ಸ್ಟಾರ್ಟ್ ಅ ಬಿಸ್ನೆಸ್. ನೇಮ್ ತೊಗೊಂಡು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿಬಿಡ್ತಾರೆ. ಐ ವಿಲ್ ಬಿ ನೋಯಿಂಗ್ ಆ ಬಿಸ್ನೆಸ್ಸಿಗೆ ನನ್ನ ನೇಮನ್ನು ಅವ್ರು ಯೂಸ್ ಮಾಡಿದಾರಂತ ನನಗೆ ಗೊತ್ತು, ಆದರೂ ನಾನು ಸುಮ್ಮ ಕೂಡ್ತೀನಿ, ಏನು ನಾನು ಯೂಸ್ ಮಾಡಲಿ ಬಿಡು ಅಂತ ನಾನು ಸುಮ್ಮ ಕೂತ್ಬಿಡ್ತೀನಿ. ಎಸ್, ಹಂಗೆ ಮಾಡ್ತಾ ಹಂಗೆ ಇಂಪ್ರೂವ್ ಆಗೋದು ಹೋಗ್ತದೆ ಬಿಸ್ನೆಸ್. ಇಂಪ್ರೂವ್ ಆದಮೇಲೆ ಇಲ್ಲಿ ಕ್ರೆಡಿಟರ್ಸ್ ಕಡೆ ಅಂತ ಅವ್ರು ಒಂದಿಷ್ಟು ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಿರ್ತಾರೆ. ಎಸ್, ದೆನ್ ಆಫ್ಟರ್ ಸಮ್ ಟೈಮ್ ದೇ ನೀಡ್ ಟು ರೀಪೇ, ರೈಟ್. ಸೊ ರೀಪೇ ಮಾಡ್ಬೇಕಂತಂದ್ರೆ ಅವ್ರು ಏನು ಮಾಡ್ತಾರೆ, ದುಡ್ಡು ಇರೋಂಗಿಲ್ಲ, ನಾವು ಸಮ್ ಟೈಮ್ಸ್ ಏನೋ ಒಂದು ಲಾಸಸ್ ಆಗ್ತಿರ್ತದೆ ಅವ್ರಿಗೆ. ಸೊ ಕ್ರೆಡಿಟರ್ಸಲ್ಲಿ ಎಂಟ್ರಿ ಹೊಡೆದ್ಬಿಡ್ತಾರೆ. ಏನಂತ ಎಂಟ್ರಿ ಹೊಡಿತಾರೆ, ನಂದು ಅಮೌಂಟನ್ನು ನೀವು ಪೇ ಮಾಡಬೇಕಿತ್ತು, ಯು ನೀಡ್ ಟು ಪೇ ಅನ್ ಅಮೌಂಟ್, ಸೊ ನಂಗೆ ಅಮೌಂಟ್ ಪೇ ಮಾಡಿ ರೀಪೇ ಮಾಡಂತೇಳಿ. ಇವ್ರ ಕಡೆ ಕ್ಯಾಶೇ ಇರೋದಿಲ್ಲ. ಬಟ್ ಅವ್ರು ಏನು ಮಾಡ್ತಾರೆ, ಆ ಕ್ರೆಡಿಟರ್ ಎಲ್ಲ ಪಾರ್ಟ್ನರ್ಸ್ ಯಾರದ ಅಂತ ಕೇಳ್ತಾರೆ ಮುಂಚಿತವಾಗಿ, ಅಂದಾಗ ಅವ್ರು ಕ್ರೆಡಿಟನ್ನು ಕೊಟ್ಟಿರ್ತಾರೆ. ಅದು ಸೊ ದೆನ್ ಇಟ್ ಕಮ್ಸ್ ಟು ಮೀ, ಯಾಕಂದ್ರೆ ನಂದು ನೀವು ಅವ್ರು ಯೂಸ್ ಮಾಡಿಬಿಟ್ಟಿರ್ತಾರೆ, ಹೌದಾ. ಸೊ ಯೂಸ್ ಮಾಡಿದ ತಕ್ಷಣ ಅವಾಗ ನಾ ಏನು ಮಾಡ್ಬೇಕು, ಐ ನೀಡ್ ಟು ಪೇ ಆ್ಯನ್ ಲಯಬಿಲಿಟಿ, ರೈಟ್. ಸೊ
So for that purpose, here what happens? The liability of an partner, that is partner by holding out will be unlimited. So ಏನಿರ್ತದ್ರಿ ಇಲ್ಲಿ ಪಾರ್ಟ್ನರ್ ಇಂದ ಅನ್ಲಿಮಿಟೆಡ್ ಯಾಕಂತಂದ್ರೆ ಅವ ಹೆಸರನ್ನ ಶೋ ಆಫ್ ಮಾಡಿದಾನ, ರಿಪ್ರೆಸೆಂಟ್ ಮಾಡಿದಾನ. ದೋ he is not a partner, but still knowingly allows his name to represent or else to be represent as a partner. or represent as a partner ಮಾಡ್ತಾನಂದ್ರೆ ಡೆಫಿನೆಟ್ಲಿ ಅವ ಲಯಬಿಲಿಟಿಯನ್ನು ತಗೊಳ್ಳೇಬೇಕು, ಹೊಣೆಗಾರಿಕೆಯನ್ನು ಜವಾಬ್ದಾರಿಯನ್ನು ತಗೊಳ್ಳೇಬೇಕು. So here again we move. So allows himself herself to be represented as partner. Okay. So what about the managerial activities? No. Why does he take the managerial activities? Because he has just given a name, or is he represented as if he is a member or else he is a partner of that particular business. So no, he won't involve any kind of managerial activities. And with regard to the capital contribution also, no. Sharing profits and losses, no. And the nature of liability will be unlimited. As I told you, the reason being, with an example I have explained to people, right? The liability of ಹೊಣೆಗಾರಿಕೆ ಏನಿರ್ತದೆ ಅಪರಿಮಿತವಾಗಿರ್ತದೆ. That is the nature of liability of partner by holding out will be unlimited. So this is all about the today's session. Yes, thank you for watching, and in the next session we will be covering about the partnership types of partnership. Today we have discussed the types of partner. In the next session we will be discussing about, or else we will be covering about the types of partnership. So till then, keep watching our videos. Thank you.